ಸರ್ಕಾರಿ ಜಾಗ ಕಬಳಿಕೆ, ಜೆಸಿಬಿಯಿಂದ ಪ್ಯಾನಲ್ ಪುಡಿ ಪುಡಿ. ಅನುಮತಿ ಇಲ್ಲದೆ ಬೃಹತ್ ಸೋಲಾರ್ ಪಾರ್ಕ್ ನಿರ್ಮಾಣ ಬಯಲು. ಇಪ್ಪತ್ತೆಂಟು ವರ್ಷದ ಗುತ್ತಿಗೆ ಒಪ್ಪಂದಕ್ಕೆ ಬಡ ರೈತರು ಕಂಗಾಲು. ಎಷ್ಟು 3.5 ಎಕರೆ ನಿಮ್ದು? ಎಷ್ಟು 28 ವರ್ಷ? 28 ವರ್ಷ. ಅಲ್ಲ, ಅಗ್ರಿಮೆಂಟ್ ಅಲ್ಲಿ ಏನೈತೆ ಅಂತ ನೋಡಿದಿರಾ? ಇಂಗ್ಲಿಷ್ ನಲ್ಲಿ ಇತ್ತು, ನೀವು ಸೈನ್ ಹಾಕ್ಬಿಟ್ರಾ? ಯಾರು ಮಾಡ್ಕೊಂಡ್ರದ್ದು ಇದು? ಸೋಲಾರ್ ಪಾರ್ಕ್ ನಿರ್ಮಾಣ ಜಾಗದಲ್ಲಿ ನಡೆದ ಅನಧಿಕೃತ ಕಾಮಗಾರಿಗೆ ತಹಶೀಲ್ದಾರ್ ಮಂಜುನಾಥ್ ದಿಢೀರ್ ದಾಳಿ ನಡೆಸಿದ್ದು, ಸರ್ಕಾರಿ ಜಾಗ ಮತ್ತು ನಕ್ಷೆ ರಸ್ತೆಯಲ್ಲಿ ಅಕ್ರಮವಾಗಿ ಅಳವಡಿಸಿದ್ದ ಸೋಲಾರ್ ಪ್ಯಾನೆಲ್ಗಳನ್ನು ಜೆಸಿಬಿಯಿಂದ ತೆಗೆದುಹಾಕುವ ಮೂಲಕ ಮಿಂಚಿನ ಕಾರ್ಯಾಚರಣೆ ನಡೆಸಿದರು. ಆಂಧ್ರ ಮೂಲದ ಮೆಗಾ ಸೋಲಾರ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸರ್ಕಾರದ ಯಾವುದೇ ಇಲಾಖೆಗೆ ಮಾಹಿತಿಯನ್ನ ನೀಡದೆ, ಗ್ರಾಮ ಪಂಚಾಯಿತಿ ಅಥವಾ ಕಂದಾಯ ಇಲಾಖೆಯ ಅನುಮತಿಯನ್ನ ಪಡೆಯದೆ ಸರ್ಕಾರಿ ಜಾಗ, ವಸತಿ ಯೋಜನೆ ಭೂಮಿ ಹಾಗೂ ನಕ್ಷೆ ರಸ್ತೆಯನ್ನೇ ಕಬಳಿಸಿ ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡುತ್ತಿದ್ದ ವಿಚಾರ ಬೆಳಕಿಗೆ ಬಂದಿದೆ. ಕಂಪನಿಯ ಮಾಲೀಕನಿಗೆ ತಹಶೀಲ್ದಾರ್ ಕರೆ ಮಾಡಿದರೂ ಸ್ಥಳಕ್ಕೆ ಬಾರದ ಅಸಡ್ಡೆ ಹಿನ್ನೆಲೆ ಮಾಲೀಕತ್ವಕ್ಕೆ ಬಿಸಿ ಮುಟ್ಟಿಸುವ ರೀತಿಯಲ್ಲಿ ಅಧಿಕಾರಿಗಳು ನೇರ ಕ್ರಮ ಕೈಗೊಂಡಿದ್ದಾರೆ. ಇಂಗ್ಲಿಷ್ನಲ್ಲಿ ಅಗ್ರಿಮೆಂಟ್ ಮಾಡಿಸಿ ಅದರ ವಿಷಯವೇ ತಿಳಿಯದ ಬಡ ರೈತರನ್ನ ಹಣದ ಆಸೆಯಿಂದ 28 ವರ್ಷಗಳ ಕಾಲ ಗುತ್ತಿಗೆ ಒಪ್ಪಿಸಲು ಕಂಪನಿ ಪ್ರಯತ್ನಿಸಿದ್ದರು ಎಂಬ ಗಂಭೀರ ಆರೋಪ ಕೂಡ ಕೇಳಿಬಂದಿದೆ. ಒಂದು ಎಕರೆ ಭೂಮಿಗೆ ವರ್ಷಕ್ಕೆ ಕೇವಲ 40,000 ರೂಪಾಯಿಗಳಂತೆ ಒಪ್ಪಂದ ಮಾಡಿಕೊಂಡಿರುವ ರೈತರು ತಹಶೀಲ್ದಾರ್ ಮಂಜುನಾಥ್ ಅವರ ಬಳಿ ತಮ್ಮ ಅಳಲನ್ನ ತೋಡಿಕೊಂಡಾಗ ತಕ್ಷಣದಿಂದಲೇ ಎಲ್ಲ ಕಾಮಗಾರಿಯನ್ನ ನಿಲುಗಡೆಗೊಳಿಸುವಂತೆ ಕಂಪನಿಗೆ ಖಡಕ್ ಸೂಚನೆ ನೀಡಲಾಗಿದೆ. ಗ್ರಾಮದಾಗೆ 2 ಎಕರೆ 5 ಗುಂಟೆ ಜಮೀನು ತಿರ್ಗಾ ಒಳನಳ್ಳಿ ಸರ್ವೆ ನಂಬರು 2 ಸರ್ವೆ ನಂಬರು 4, 5 ಅದರಲ್ಲಿ ಅಲ್ಲಿಗೆ 3.5 ಎಕರೆ ನಾವು ಕೊಟ್ಟಿದ್ದೀವಿ ಸರ್. ಅದಕ್ಕೆ ಈಗ 28 ವರ್ಷ ಜಾಸ್ತಿ ಆಗೈತೆ ಅಂತೇಳಿ ನಮಗೆ ಭಯ ಆಗುತ್ತೆ. ವರ್ಷಕ್ಕೆ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರೆ? 40,000. ಎಷ್ಟು ಕೊಟ್ಟಿದ್ದಾರೆ ಈಗ? ಈಗ ಎಕರೆಗೆ 40,000. ಎಕರೆ 40,000 ಕೊಟ್ಟಿದ್ದಾರೆ. ಅಮೌಂಟ್ ಕೊಟ್ಟಿದ್ದಾರೆ ಸರ್. ಹಾಂ, ಎಷ್ಟು ಕೊಟ್ಟವ್ರೆ? 40,000 ಕೊಟ್ಟಿದ್ದಾರೆ. ಎಷ್ಟು 3.5 ಎಕರೆ ನಿಮ್ಮದು? 3.5 ಎಕರೆ. ಎಷ್ಟು 28 ವರ್ಷ? 28 ವರ್ಷ. ಅದಕ್ಕೆ ಜಾಸ್ತಿ ಲಾಂಗ್ ಆಯ್ತು ಅಂತ ಹೇಳಿ. ಅಲ್ಲ, ಅಗ್ರಿಮೆಂಟ್ ಅಲ್ಲಿ ಏನೈತೆ ಅಂತ ನೋಡಿದಿರಾ? ಇಲ್ಲ ಸರ್, ಇಂಗ್ಲೀಷ್ನಾಗ ಐತೆ. ನನಗೆ ಇಂಗ್ಲಿಷ್ ನಲ್ಲಿ ಇತ್ತು, ನೀವು ಸೈನ್ ಹಾಕ್ಬಿಟ್ರಾ? ಹಾಕ್ಬಿಟ್ಟು. ಯಾರು ಮಾಡ್ಕೊಂಡ್ರದ್ದು ಇದು? ಯಾರೋ ಇದ್ರು ಆಂಧ್ರದವರು. ನಿಮ್ದು 3.5 ಎಕರೆ. ಎಷ್ಟು ಎಕರೆ ಹೋಗಿದೆ ಇಲ್ಲ ಟೋಟಲ್? ಎಷ್ಟು ಎಕರೆ ಹೋಗಿದೆ ಅಂತ ಗೊತ್ತಾ? 16-18 ಎಕರೆ. 19 ಎಕರೆ ಹೋಗಿದೆ. ಸರ್ವೆ ನಂಬರ್ ಎಷ್ಟು ನಮ್ಮದ್ರ? ನಿಮ್ಮ ಸರ್ವೆ ನಂಬರ್ ಎಷ್ಟು? ನಮ್ಮದು 28/4-5. ಹುಲಿಕುಂಟೆದ? ಅಲ್ಲ, ಒಳನಳ್ಳಿ. ಹುಲಿಕುಂಟೆದು 61/2, 1 ಎಕರೆ 32 ಗುಂಟೆ. ಈಗ ಅಧಿಕಾರಿಗಳು ಬಂದಿರಲ್ಲ ತಹಶೀಲ್ದಾರ್ ಅವರು, ಏನಕ್ಕೆ ಬಂದಿದ್ದು? ಅವರು ಅದೇ ಇದನ್ನೆಲ್ಲ ಇದು ಮಾಡೋಕ್ಕೆ ಬಂದಿದ್ದಾರೆ. ಏನಾಗಿತ್ತಂತ? ಏನು ಈಗ ಇದು ಅದೇನೋ ಯಾರೋ ಅರ್ಜಿ ಕೊಟ್ಟರು ದಾರಿ ಅಂತ, ಅದಕ್ಕೆ ಬಂದಿದ್ದಾರೆ. ದಾರಿ ಇತ್ತಲ್ವಾ? ಮೊದಲು ಸೈಡ್ ದಾರಿ ಇತ್ತಂತೆ ಸರ್. ರಸ್ತೆ ಜಾಸ್ತಿ ದೊಡ್ಡ ದಾರಿ ಆಗೋದು. ಒಬ್ರು ಓಡಾಡೋ ದಾರಿ ಸರ್, ಒಬ್ರು ಓಡಾಡೋ ದಾರಿ. ಈಗ ಪ್ರತಿ ವರ್ಷ 40,000 ರೂಪಾಯಿ ಕೊಡ್ತೀವಿ ಎಕರೆಗೆ. ಗ್ರಾಮ ಸರ್ವೆ ನಂಬರ್ 60ರ ಭಾಗದಲ್ಲಿ ಇಲ್ಲೆಲ್ಲ ಸೋಲಾರ್ ಪಾರ್ಕ್ ಮಾಡೋದಕ್ಕೆ ಇದು ಮಾಡಿದ್ದಾರೆ. ಗ್ರಾಮಸ್ಥರು ಕೂಡ ಈ ನಿಟ್ಟಿನಲ್ಲಿ ಕಾಲ್ದಾರಿಯನ್ನು ಒತ್ತುವರಿ ಮಾಡಿದ್ದಾರೆ ಅಂತೇಳಿ ದೂರನ್ನು ನೀಡಿದ ಮೇರೆಗೆ ಜೆಸಿಬಿಯಿಂದ ಈಗ ಕೆಲವೊಂದು ಅಲ್ಲಿ ದಾರಿ ಮೇಲ್ನೋಟಕ್ಕೆ ಯಾವುದೋ ಇದು ಬರುತ್ತೆ ಅದನ್ನು ತೆರವು ಮಾಡಿದ್ದೀವಿ. ಅದನ್ನು ಕೂಡ ಅವರು ಈಗ ಟೈಮ್ ಕೇಳಿದ್ದಾರೆ. ಟೈಮ್ ಕೇಳಿಕೊಂಡು
ದಾರಿಯಲ್ಲಿ ಬರ್ತದೆ ಬಿಟ್ಕೊಡ್ತೀವಿ ಅಂತ ನಮ್ಮದಾಗಿ ಗಮನಕ್ಕೆ ತರ್ತಾ ಇದ್ದಾರೆ. ಇನ್ನೂ ಅವರು ಯಾರು ಸಂಬಂಧಪಟ್ಟ ಮೇಲಧಿಕಾರಿಗಳು ಯಾರು ಬಂದಿಲ್ಲ. ಅದನ್ನು ನೋಡಿ ಈಗ ಅವರು ತೆರವು ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ತೆರವು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಅವರು ಗಮನಕ್ಕೆ ತಂದಿರ್ತಾರೆ. ಇದು ನಮ್ಮ ಗಮನಕ್ಕೆ ಯಾವುದೇ ಗಮನಕ್ಕೆ ತರದೇನೆ ಅವರು ಕಂಪ್ನಿ ಜೊತೆ ಮಾಡ್ಕೊಂಡಿರೋದ್ರಿಂದ ಅವರು ಮತ್ತು ಇದು ಖಾಸಗಿ ಜಮೀನಾಗಿರೋದ್ರಿಂದ ಇದರಲ್ಲಿ ಖಂಡಿತವಾಗ್ಲೂ ನಾವು ರೈತರ ಪರವಾಗಿದ್ದು ನಾನು ಕಂಪ್ನಿಯವರಿಗೆ ಮಾತಾಡ್ತೀನಿ. ಹುಲಿಕುಂಟೆ ಮತ್ತು ಓಲವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 10 ರೈತರ ಜಮೀನುಗಳನ್ನು ಗುತ್ತಿಗೆ ಪಡೆದಿರುವ ಕಂಪನಿ ಸರಿಯಾದ ಇಲಾಖೆಯ ಅನುಮತಿಯನ್ನು ಪಡೆದು ಒತ್ತುವರಿ ತೆರವು ಮಾಡಿ ರೈತರಿಗೆ ಸಂಪೂರ್ಣ ಮಾಹಿತಿ ನೀಡಿದ ನಂತರ ಮಾತ್ರ ಮುಂದಿನ ಕೆಲಸಕ್ಕೆ ಮುಂದಾಗಬೇಕು ಅಂತ ತಹಶೀಲ್ದಾರ್ ಮಂಜುನಾಥ್ ಸ್ಪಷ್ಟ ಸೂಚನೆಯನ್ನ ನೀಡಿದ್ದಾರೆ.